ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಈಶ್ವರ್. ನಾನು ನಿಮಗೆ ತೋರಿಸಿರೋದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ರೀಬಾರ್ನ್ 2024. ಬನ್ನಿ ಇದರ ಬೇಸಿಕ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕಟ್ ಮಾಡಿ. ಬೇಸಿಕ್ಲಿ ಈ ಬೈಕು 349cc ಏರ್ ಕೂಲ್ಡ್ ಇಂಜಿನು ಆ್ಯಂಡ್ ಫ್ರಂಟ್ ಟು ಬ್ಯಾಕು ಎರಡು ಡ್ಯುಯಲ್ ಚಾನಲ್ ABS ಕೊಟ್ಟಿದ್ದಾರೆ. ಸೊ ಈ ಬೈಕ್ದು 20.2 bhp ಆ್ಯಂಡ್ 27 Nm ಟಾರ್ಕು. ಓಕೆನಾ? ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 13 ಲೀಟರ್ಸು. ನನ್ನ ಆ್ಯಾವ್ರೇಜ್ ಬ್ಯಾಂಗ್ಳೂರಲ್ಲಿ 30-34 km/ಲೀಟರ್ ಕೊಡುತ್ತೆ. ನನಗೆ ಪರ್ಸ್ನಲಿ ಈ ಲುಕ್ ತುಂಬ ಸೆಕ್ಸಿಯಾಗಿ ಫೀಲ್ ಆಗುತ್ತೆ. ಬನ್ನಿ ಇದು 360 ವ್ಯೂ ತೊಗೊಳೋಣ. ಸೊ ಮುಂದೆ ಹೆಡ್ಲೈಟಲ್ಲಿ ಇಲ್ಲಿ ನೋಡ್ಬೋದು ನೀವು ರಾಯಲ್ ಎನ್ಫೀಲ್ಡ್ದು ಲೋಗೋ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೂ ಅಷ್ಟೇ. ಓಕೆ ಓಕೆ ಓಕೆ. ಸೊ ಬ್ಯಾಕಲ್ಲಿ 120/80 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 100/90. ಓಕೆನಾ? ಬನ್ನಿ ಬೈಕ್ನ ಓಡಿಸಿ ಒಳ್ಳೆ ಫೀಲ್ ತೊಗೊಳೋಣ. ರಾಜ ಆಗಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರಬೇಕು. ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಸ್ಪೀಡೋಮೀಟರ್ ನೋಡ್ಬೋದು, ಅನಲಾಗ್ ಪ್ಲಸ್ ಡಿಜಿಟಲ್ ಕೊಟ್ಟಿದ್ದಾರೆ. ಇಲ್ಲಿ ಫ್ರಂಟಲ್ಲಿ ಟೈಮು, ಓಡೋಮೀಟರು, ಟ್ರಿಪ್ 1 ಟ್ರಿಪ್ 2. ಓಕೆ, ಪರವಾಗಿಲ್ಲ. ಆಫ್ ರೋಡಿಂಗ್ ಎಲ್ಲ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಒಂದು ಲೆವೆಲ್ಗೆ ಓಕೆ. ಮತ್ತು ಈ ಬೈಕಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ, 180 mm ಕೊಟ್ಟಿದ್ದಾರೆ. ನನ್ನ ಬೈಕಲ್ಲೆಲ್ಲ 156 ಅಷ್ಟೇ, ಟಚ್ ಆಗಿಬಿಡುತ್ತೆ. ಈ ಬೈಕಲ್ಲಿ ಪರವಾಗಿಲ್ಲ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ಥೋ ನಿಮ್ಮ. ಸೆಕೆಂಡ್ ಗೇರ್ ಆದಮೇಲೆ ಒಳ್ಳೆ ಪಂಚ್ ಇದೆ, ಯಾಕಂದರೆ Nm ಟಾರ್ಕ್ ಬಂದು 27 ಕೊಟ್ಟಿದ್ದಾರೆ. ಸೊ ಸಖತ್ ಪಂಚ್ ಇದೆ. ಆರಾಮಾಗಿ 80 ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ನೆಮ್ಮದಿಯಾಗಿ ಹೋಗ್ಬೋದು. ಗೇರ್ ಶಿಫ್ಟಿಂಗ್ ಎಲ್ಲ ಸಖತ್ ಸ್ಮೂತಾಗಿದೆ. ಆ್ಯಂಡ್ ಮಿರರ್ಸ್ ನೋಡ್ಬೋದು, ವೈಡಾಗಿ ಕೊಟ್ಟಿದ್ದಾರೆ. ವಿಸಿಬಿಲಿಟಿ ಅಂತೂ ಕ್ಲೀನಾಗಿದೆ. ನಾರ್ಮಲಾಗಿ ಬುಲೆಟ್ ಎಲ್ಲ ನೀವು ಚಚ್ಚಾಡ್ತೀನಿ, ಮಸ್ತಾಗಿ ಓಡಿಸ್ತೀನಿ, ಫುಲ್ ಫಾಸ್ಟಾಗಿ ಓಡಿಸ್ತೀನಿ ಅಂದರೆ ಅದೆಲ್ಲ ಆಗೋದಿಲ್ಲ. ಲೈಕ್ ನಿಮ್ಗೆ ಆ ಫೀಲ್ ಬರೋಲ್ಲ. ನಿಮ್ಗೆ ರಾಯಲ್ ಎನ್ಫೀಲ್ಡ್ ರಿಯಲ್ ಫೀಲ್ ತೊಗೋಬೇಕಂದ್ರೆ ಒಂದು 60ಇಂದ 80 ಒಳಗಡೆ ಕ್ರೂಸ್ ಮಾಡ್ಕೊಂಡು ಹೋಗಿ ನೆಮ್ಮದಿಯಾಗಿ ಹೋಗ್ಬೋದು. ಒಳ್ಳೆ ಫೀಲು ಸಿಗುತ್ತೆ, ಪ್ಲಸ್ ಮೈಲೇಜು ಕೊಡುತ್ತೆ. ಲೈಕ್ ಯು ಕ್ಯಾನ್ ಹ್ಯಾವ್ ಬೆಟರ್ ರಿಲಯಬಿಲಿಟಿ ಆನ್ ದ ಇಂಜಿನ್. ಸೊ ಓವರ್ ಆಲ್ ಸಖತ್ ಸ್ಮೂತಾಗಿದೆ, ಸಖತ್ ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ. ಲೈಕ್ ಓನರ್ ಕೊಡಬೇಕು ಕ್ರೆಡಿಟ್ಸು. ಬೈಕ್ ಓನರು GK ಅಂತ ನಮ್ಮ ಬ್ರದರೇ, ಅವನಿಗೆ ಕೊಡಬೇಕು ಕ್ರೆಡಿಟ್ಸು. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾನೆ ಬೈಕ್ನ. ಗೇರ್ ಶಿಫ್ಟಿಂಗ್ ಎಲ್ಲ ಸಖತ್ ಸ್ಮೂತಾಗಿದೆ. ಸೊ ಬನ್ನಿ ಒಂದು ಸ್ಟ್ರೆಚ್ ಹೊಡೆಯೋಣ. ಎನ್ಫೀಲ್ಡ್ ಅಲ್ಲಿ ಎಕ್ಸ್ಲೇಟರ್ ಇಟ್ಟಿದ ತಕ್ಷಣ ಹೀರೋ ಅನ್ಕೊಂತಾರ. ಕಟ್ಟಿರೋ ಎಕ್ಸಾಮಲ್ಲಿ ರ್ಯಾಂಕ್ ಹೊಡಿಬೇಕು. ಆರಾಮಾಗಿ ಹೋಗುತ್ತೆ, 110 120 ಹತ್ರ ಹೋಗುತ್ತೆ. ಬಟ್ ಲೈಟಾಗಿ ಓವಲ್ ಆಗುತ್ತೆ, ಓವಲಿಂಗ್ ಫೀಲ್ ಇದೆ. ಮತ್ತು ಈ ಬೈಕಲ್ಲೆಲ್ಲ ನೀವು ನಾರ್ಮಲಾಗಿ 100 ಇಲ್ಲ 90 ಕ್ರೂಸ್ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ ಫಾಸ್ಟಿಗೆ ಹೋಗ್ತಿದ್ದೀನಿ ಅಂತ. ಲೈಕ್ ಆ ವಿಂಡ್ ಬ್ಲಾಸ್ಟ್ ಅಷ್ಟೊಂದು ಫೀಲ್ ಆಗೋದಿಲ್ಲ ಈ ಬೈಕಲ್ಲಿ. ಟರ್ನಿಂಗ್ ರೇಡಿಯಸ್ ಎಲ್ಲ ಡೀಸೆಂಟಾಗೇ ಇದೆ, ಕಮ್ಮಿನೇ ಇದೆ, ಚೆನ್ನಾಗಿದೆ. ಲೈಕ್ ಯೂಶ್ವಲಿ ಎಲ್ಲರೂ ಅನ್ಕೊತಾರೆ ಬುಲೆಟ್ ಜಾಸ್ತಿ ವೆಯ್ಟ್ ಇರುತ್ತೆ ಅಂತ. ಬಟ್ ಅದು ತಿರ್ಸ್ಬೇಕಾದ್ರೆ ಮತ್ತು ಬೈಕ್ನ ಹಿಂದೆ ಮುಂದೆ ತಳ್ಳಬೇಕಾದ್ರೆ ಮಾತ್ರ ಫೀಲ್ ಆಗೋದು ವೆಯ್ಟು. ಗಾಡಿ ಓಡಿಸ್ಬೇಕಾದ್ರೆ ಸ್ಮೂತಾಗೇ ಇರುತ್ತೆ, ಲೈಕ್ ವೆಯ್ಟ್ ಫೀಲ್ ಆಗೋದಿಲ್ಲ, ಆರಾಮಾಗಿ ಹೋಗ್ಬೋದು, ಒಳ್ಳೆ ಕ್ರೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ನೀವು ನಾರ್ಮಲಾಗಿ ಹಿಲ್ ಸ್ಟೇಷನ್ ಕಡೆಯಲ್ಲೆಲ್ಲ ನೋಡ್ತಿರ್ತೀರ, ಲೈಕ್ ಜಾಸ್ತಿ ಜನ ರಾಯಲ್ ಎನ್ಫೀಲ್ಡ್ ಎತ್ಕೊಂಡು ಓಡಾಡ್ತಿರ್ತಾರೆ. ಲೈಕ್ ಮೇನ್ ರೀಸನ್ ಬಂದ್ಬಿಟ್ಟು ಇದ್ರ ಕಂಫರ್ಟು.
ಒಳ್ಳೆ ಸೋಫಾ ಮೇಲೆ ಕೂತಿರೋ ಥರ ಇರುತ್ತೆ, ಆರಾಮಾಗಿ ಹೋಗ್ಬೋದು, ಒಳ್ಳೆ ಕಂಫರ್ಟ್ ಇದೆ. ಆ್ಯಂಡ್ ಟಾರ್ಕು ಕೂಡ ಮ್ಯಾಟರ್ ಆಗುತ್ತೆ. 27 ಟಾರ್ಕ್ ಕೊಟ್ಟಿದ್ದಾರಲ್ಲ, ಸೊ ಆರಾಮಾಗಿ ಹಿಲ್ ಸ್ಟೇಷನಲ್ಲೆಲ್ಲ ಹೋಗ್ಬೋದು, ಆರಾಮಾಗಿ ಕ್ರೂಸ್ ಮಾಡ್ಬೋದು ಬೈಕಲ್ಲೆಲ್ಲ ಹಿಲ್ ಸ್ಟೇಷನ್ ಮೇಲೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಆ್ಯಂಡ್ ಈ ಬೈಕ್ಗೆ ಆಕ್ಸೆಸರೀಸ್ ಬಂದುಬಿಟ್ಟು ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದಾರೆ, ನೋಡ್ಬೋದು ಇಲ್ಲಿ ಕ್ರ್ಯಾಶ್ ಗಾರ್ಡು. ಈ ಕ್ರ್ಯಾಶ್ ಗಾರ್ಡು ಮತ್ತು ಇಂಜಿನ್ ಗಾರ್ಡು ಕೂಡ ಹಾಕ್ಸಿದ್ದಾರೆ. ಸೊ ಅವ್ರಿಗೆ 2024 ಅರೌಂಡ್ 7,000 ಕಾಸ್ಟ್ ಆಯಿತು. ಅದು ಕೊಡೋದಿಲ್ಲ. ಮಿಕ್ಕಿತ್ತು ಸ್ಟಾಕ್ ಮಿರರ್ಸು ಕೂಡ ಸ್ಟಾಕಲ್ಲೇ ಕೊಡ್ತಾರೆ. ಮಿರರ್ಸು ಮತ್ತು ಸೆಂಟರ್ ಸ್ಟ್ಯಾಂಡು, ಸೈಡ್ ಸ್ಟ್ಯಾಂಡು ಎಲ್ಲ ಸ್ಟಾಕಲ್ಲೇ ಸಿಕ್ಕಿದೆ ಅವ್ರಿಗೆ. ಒಂದು ಒಳ್ಳೆ ಕ್ರೂಸ್ ಮಾಡ್ಬೋದು ಬೈಕಲ್ಲಿ, ನೆಮ್ಮದಿಯಾಗಿ ಹೋಗ್ಬೋದು. ಬ್ಯಾಕ್ ಪೇನು ಅದೆಲ್ಲ ಅಷ್ಟೊಂದೇನು ಬರೋದಿಲ್ಲ. ಯೂಶ್ವಲಿ ಹಳೆ ಬುಲೆಟಲ್ಲೆಲ್ಲ ಒಳ್ಳೆ ಸೌಂಡ್ ಇರುತ್ತೆ, ಇದರಲ್ಲಿ ಸೌಂಡ್ ರೆಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಬೈಕ್ ಬಂದುಬಿಟ್ಟು BS6 ಸ್ಟೇಜ್ 2 E20 ಕೊಟ್ಟಿದ್ದಾರೆ. E20 ಫ್ಯೂಯಲ್ ಆಗ್ಬೋದು ಇದಕ್ಕೆ. ಬ್ರೇಕ್ಸು ಕೂಡ ಸಖತ್ತಾಗಿ ಲಾಕ್ ಆಗುತ್ತೆ, ಡ್ಯುಯಲ್ ಚಾನಲ್ ಕೊಟ್ಟಿದ್ದಾರಲ್ಲ. ಸೊ ಇದು ಓವರ್ ಆಲ್ ಬೈಕ್ದು ಸ್ಪೆಸಿಫಿಕೇಷನ್ಸು ಆ್ಯಂಡ್ ಬೇಸಿಕ್ ರಿವ್ಯೂ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗಾಯ್ಸ್. ಟಾಟಾ.